ಮೊದಲನೇ ದಿನ ನೀವು ಕೇಳಿದ್ರಿ ನನಗೆ, ನೀವು ಕ್ಲೀನ್ ಚಿಟ್ ಕೊಡ್ತಾ ಇದ್ದೀರಾ. ನಾನು ಹೇಳಿದೆ, ನಾನು ಕ್ಲೀನ್ ಚಿಟ್ ಕೊಡ್ತಾ ಇಲ್ಲ. ನಾನು ಕೆಲವು ಖಾಸಗಿ ಸಂಸ್ಥೆಗಳು, ನಾನು IT ಮಿನಿಸ್ಟರ್ ಇದ್ದೀನಿ, ಖಾಸಗಿ ಸಂಸ್ಥೆಗಳಿಗೆ ನಾವು ಕೊಟ್ಟಾಗ ನಾನು ಕೊಟ್ಟಿರುವಂತ ಫುಟೇಜ್ ನಲ್ಲಿ ನೆಗೆಟಿವ್ ಬಂದಿದೆ ಅಂತ ನಾನು ಹೇಳಿದ್ದೆ, ಹೌದಾ ಇಲ್ಲ? ಅದನ್ನ ಪಬ್ಲಿಷ್ ಮಾಡ್ದ ನಾವು ಪಬ್ಲಿಷ್ ಮಾಡ್ಬೋದಲ್ಲ. ನಾನು ಖಾಸಗಿ ಸಂಸ್ಥೆಗೆ ಹೋಗ್ಬಿಟ್ಟು ಯಾವ್ದೋ ಒಂದು ರಿಪೋರ್ಟ್ ತಂದ್ಬಿಟ್ಟು, FSL ರಿಪೋರ್ಟ್ ತಂದ್ಬಿಟ್ಟು ನಾನು ಹೇಳ್ಬೋದಲ್ಲ. ನಮಗೂ ಸೈಬರ್ ಫೋರೆನ್ಸಿಕ್, ಸೈಬರ್ ಕ್ರೈಮ್ ಖಾಸಗಿ ಕಂಪನಿಗೂ ನನಗೂ ಗೊತ್ತಿದೆ. ಆದ್ರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾಗ ನಾವು ಅದ್ ಮಾಡಕ್ಕಾಗತ್ತಾ? ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಬಿಜೆಪಿ ಅವ್ರು ಏನ್ ಮಾಡಿದಾರಲ್ಲ, ಅದು ನಿಜವಾದ ದೇಶದ್ರೋಹದ ಕೆಲಸ. ಇವ್ರಿಗೆ ಆತಂಕ ಇರಬೇಕು ಅಂತ ಏನಕ್ಕೆ ಇಂಟ್ರೆಸ್ಟ್ ಸಮಾಜದಲ್ಲಿ? ಹೂ ಆರ್ ದಿಸ್ ಸಂವಾದ್ ಫೌಂಡೇಶನ್ ಟು ಗೋ ಗೆಟ್ ಅ ಫೋರೆನ್ಸಿಕ್ ರಿಪೋರ್ಟ್? ಅವ್ರಿಗೇನ್ ಇಂಟ್ರೆಸ್ಟ್? ಅದು ಫಸ್ಟ್ ಅವ್ರಿಗೆ ಕೇಳಬೇಕಲ್ಲ. ಸರ್ಕಾರ FSL ರಿಪೋರ್ಟ್ ಅನ್ನ ಪದೇ ಪದೇ ನೋಡ್ತಾ ಇರೋದು ಯಾಕೆಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತ ಗೊಂದಲ ಇರಬಾರ್ದು. ಅದು ಕೂಗಿದಾರ ಇಲ್ಲ ಅಂತ ಸರ್ಕಾರ ಹೇಳ್ಬೇಕು, ನಾಟ್ ದೀಸ್ ಪ್ರೈವೇಟ್ ಫೌಂಡೇಶನ್ಸ್. ಹೂ ಆರ್ ದೀಸ್ ಪೀಪಲ್? ಮೊದಲನೇ ದಿನ ನೀವು ಕೇಳಿದ್ರಿ ನನಗೆ, ನೀವು ಕ್ಲೀನ್ ಚಿಟ್ ಕೊಡ್ತಾ ಇದ್ದೀರಾ. ನಾನು ಹೇಳಿದೆ, ನಾನು ಕ್ಲೀನ್ ಚಿಟ್ ಕೊಡ್ತಾ ಇಲ್ಲ. ನಾನು ಕೆಲವು ಖಾಸಗಿ ಸಂಸ್ಥೆಗಳು, ನಾನು IT ಮಿನಿಸ್ಟರ್ ಇದ್ದೀನಿ, ಖಾಸಗಿ ಸಂಸ್ಥೆಗಳಿಗೆ ನಾವು ಕೊಟ್ಟಾಗ ನಾನು ಕೊಟ್ಟಿರುವಂತ ಫುಟೇಜ್ ನಲ್ಲಿ ನೆಗೆಟಿವ್ ಬಂದಿದೆ ಅಂತ ನಾನು ಹೇಳಿದ್ದೆ, ಹೌದಾ ಇಲ್ಲ? ಅದನ್ನ ಪಬ್ಲಿಷ್ ಮಾಡ್ದ ನಾವು ಪಬ್ಲಿಷ್ ಮಾಡ್ಬೋದಲ್ಲ. ನಾನು ಖಾಸಗಿ ಸಂಸ್ಥೆಗೆ ಹೋಗ್ಬಿಟ್ಟು ಯಾವ್ದೋ ಒಂದು ರಿಪೋರ್ಟ್ ತಂದ್ಬಿಟ್ಟು, FSL ರಿಪೋರ್ಟ್ ತಂದ್ಬಿಟ್ಟು ನಾನು ಹೇಳ್ಬೋದಲ್ಲ. ನಮಗೂ ಸೈಬರ್ ಫೋರೆನ್ಸಿಕ್, ಸೈಬರ್ ಕ್ರೈಮ್ ಖಾಸಗಿ ಕಂಪನಿಗೂ ನನಗೂ ಗೊತ್ತಿದೆ. ಆದ್ರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾಗ ನಾವು ಅದ್ ಮಾಡಕ್ಕಾಗತ್ತಾ? ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಬಿಜೆಪಿ ಅವ್ರು ಏನ್ ಮಾಡಿದಾರಲ್ಲ, ಅದು ನಿಜವಾದ ದೇಶದ್ರೋಹದ ಕೆಲಸ. ಇವ್ರಿಗೆ ಆತಂಕ ಇರಬೇಕು ಅಂತ ಏನಕ್ಕೆ ಇಂಟ್ರೆಸ್ಟ್ ಸಮಾಜದಲ್ಲಿ? ಹೂ ಆರ್ ದಿಸ್ ಸಂವಾದ್ ಫೌಂಡೇಶನ್ ಟು ಗೋ ಗೆಟ್ ಅ ಫೋರೆನ್ಸಿಕ್ ರಿಪೋರ್ಟ್? ಅವ್ರಿಗೇನ್ ಇಂಟ್ರೆಸ್ಟ್? ಅದು ಫಸ್ಟ್ ಅವ್ರಿಗೆ ಕೇಳಬೇಕಲ್ಲ. ಸರ್ಕಾರ FSL ರಿಪೋರ್ಟ್ ಅನ್ನ ಪದೇ ಪದೇ ನೋಡ್ತಾ ಇರೋದು ಯಾಕೆಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತ ಗೊಂದಲ ಇರಬಾರ್ದು. ಅದು ಕೂಗಿದಾರ ಇಲ್ಲ ಅಂತ ಸರ್ಕಾರ ಹೇಳ್ಬೇಕು, ನಾಟ್ ದೀಸ್ ಪ್ರೈವೇಟ್ ಫೌಂಡೇಶನ್ಸ್. ಹೂ ಆರ್ ದೀಸ್ ಪೀಪಲ್? ಮೊದಲನೇ ದಿನ ನೀವು ಕೇಳಿದ್ರಿ ನನಗೆ, ನೀವು ಕ್ಲೀನ್ ಚಿಟ್ ಕೊಡ್ತಾ ಇದ್ದೀರಾ. ನಾನು ಹೇಳಿದೆ, ನಾನು ಕ್ಲೀನ್ ಚಿಟ್ ಕೊಡ್ತಾ ಇಲ್ಲ. ನಾನು ಕೆಲವು ಖಾಸಗಿ ಸಂಸ್ಥೆಗಳು, ನಾನು IT ಮಿನಿಸ್ಟರ್ ಇದ್ದೀನಿ, ಖಾಸಗಿ ಸಂಸ್ಥೆಗಳಿಗೆ ನಾವು ಕೊಟ್ಟಾಗ ನಾನು ಕೊಟ್ಟಿರುವಂತ ಫುಟೇಜ್ ನಲ್ಲಿ ನೆಗೆಟಿವ್ ಬಂದಿದೆ ಅಂತ ನಾನು ಹೇಳಿದ್ದೆ, ಹೌದಾ ಇಲ್ಲ? ಅದನ್ನ ಪಬ್ಲಿಷ್ ಮಾಡ್ದ ನಾವು ಪಬ್ಲಿಷ್ ಮಾಡ್ಬೋದಲ್ಲ. ನಾನು ಖಾಸಗಿ ಸಂಸ್ಥೆಗೆ ಹೋಗ್ಬಿಟ್ಟು ಯಾವ್ದೋ ಒಂದು ರಿಪೋರ್ಟ್ ತಂದ್ಬಿಟ್ಟು, FSL ರಿಪೋರ್ಟ್ ತಂದ್ಬಿಟ್ಟು ನಾನು ಹೇಳ್ಬೋದಲ್ಲ. ನಮಗೂ ಸೈಬರ್ ಫೋರೆನ್ಸಿಕ್, ಸೈಬರ್ ಕ್ರೈಮ್ ಖಾಸಗಿ ಕಂಪನಿಗೂ ನನಗೂ ಗೊತ್ತಿದೆ. ಆದ್ರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾಗ ನಾವು ಅದ್ ಮಾಡಕ್ಕಾಗತ್ತಾ? ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಬಿಜೆಪಿ ಅವ್ರು ಏನ್ ಮಾಡಿದಾರಲ್ಲ, ಅದು ನಿಜವಾದ ದೇಶದ್ರೋಹದ ಕೆಲಸ. ಇವ್ರಿಗೆ ಆತಂಕ ಇರಬೇಕು ಅಂತ ಏನಕ್ಕೆ ಇಂಟ್ರೆಸ್ಟ್ ಸಮಾಜದಲ್ಲಿ? ಹೂ ಆರ್ ದಿಸ್ ಸಂವಾದ್ ಫೌಂಡೇಶನ್ ಟು ಗೋ ಗೆಟ್ ಅ ಫೋರೆನ್ಸಿಕ್ ರಿಪೋರ್ಟ್? ಅವ್ರಿಗೇನ್ ಇಂಟ್ರೆಸ್ಟ್? ಅದು ಫಸ್ಟ್ ಅವ್ರಿಗೆ ಕೇಳಬೇಕಲ್ಲ. ಸರ್ಕಾರ FSL ರಿಪೋರ್ಟ್ ಅನ್ನ ಪದೇ ಪದೇ ನೋಡ್ತಾ ಇರೋದು ಯಾಕೆಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತ ಗೊಂದಲ ಇರಬಾರ್ದು. ಅದು ಕೂಗಿದಾರ ಇಲ್ಲ ಅಂತ ಸರ್ಕಾರ ಹೇಳ್ಬೇಕು, ನಾಟ್ ದೀಸ್ ಪ್ರೈವೇಟ್ ಫೌಂಡೇಶನ್ಸ್. ಹೂ ಆರ್ ದೀಸ್ ಪೀಪಲ್? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.